ನಿಮ್ಮ ಸೋಪ್ನ ಯೂಸ್ ಮಾಡಿ ನನ್ನ ಮುಖ ಯಾವ ರೀತಿ ಹಾಳಾಗಿದೆ ಗೊತ್ತಾ? ನಮ್ಮ ಹಸ್ಬೆಂಡ್ ಬಾಯಿಗೆ ಬಂದಾಗ ಬೈತಿದ್ದಾರೆ. 2 ತಿಂಗಳ ಮುಂಚೆ ನಾನು ನಿಮ್ಮ ಹತ್ರ ಸೋಪ್ ಮತ್ತು ಕ್ರೀಮ್ನ ಪರ್ಚೇಸ್ ಮಾಡಿದ್ದೆ ಮೇಡಮ್. ನಾನು ಯೂಸ್ ಮಾಡ್ತಾನೂ ಬಂದಿದ್ದೀನಿ. ಸೊ ನಮ್ಮ ಹಸ್ಬೆಂಡ್ ನಾನು ಆಗ ಯೂಸ್ ಮಾಡ್ತೀನಿ ಅಂತ ಹೇಳಿದಾಗ ನಮ್ಮ ಹಸ್ಬೆಂಡ್ ಬಾಯಿಗೆ ಬಂದಾಗ ಬೈದರು. ಈಗ ಆಲ್ರೆಡಿ ಯಾರೋ ಒಂದು ಕ್ರೀಮ್ ಕೊಟ್ಟರು, ಆ ಕ್ರೀಮ್ನ ಮುಖಕ್ಕೆ ಹಚ್ಕೊಂಡು ಅರ್ಧಕ್ಕರ್ಧ ಮುಖನ ಹಾಳು ಮಾಡ್ಕೊಂಡಿದ್ಯಾ, ಈಗ ಯಾರೋ ಇನ್ಸ್ಟಾಗ್ರಾಮಲ್ಲಿ ರೀಲ್ ಬಿಟ್ಟಿದ್ದಾರೆ ಅಂದರೆ ವೀಡಿಯೋ ಬಿಟ್ಟಿದ್ದಾರೆ ಅಂದ್ಬಿಟ್ಟು ಸೊ ಅದನ್ನು ಯೂಸ್ ಮಾಡಿ ಇನ್ನೂ ಇರೋ ಅರ್ಧ ಮುಖನೂ ಸಾಕು ಇನ್ನೂ ಹಾಳು ಮಾಡ್ಕೊಂಡು ಬಿಡೋಗು ಅಂತ ಬೈದರು. ಸೊ ಆನಂತರ ಅವ್ರಿಗೆ ಗೊತ್ತಿಲ್ಲದೆ ಇರೋ ರೀತಿ ನಾನು ಪರ್ಚೇಸ್ ಮಾಡಬೇಕಾಯಿತು ನಿಮ್ಮ ಒಂದು ಸೋಪ್ ಮತ್ತು ಕ್ರೀಮ್ನ. ಅವ್ರಿಗೆ ಗೊತ್ತಿಲ್ಲದೆ ಇರೋ ರೀತಿ ಕೂಡ ನಾನು ಅಪ್ಲೈ ಮಾಡ್ತಾ ಬಂದೆ, ಕ್ರೀಮ್ ಮತ್ತು ಸೋಪ್ನೆಲ್ಲ ಯೂಸ್ ಮಾಡ್ತಾ ಬಂದೆ. ನೆನ್ನೆ ಹೀಗೆ ಈವ್ನಿಂಗು ಕಾಫಿ ಕುಡಿತಾ ಕುಳಿತ್ಕೊಂಡಿದ್ರಿ ನಾನು ನಮ್ಮ ಹಸ್ಬೆಂಡ್ ಆಗ ಬಾಯಿ ಬಿಟ್ಟು ಹೇಳಿದ್ರು, ಏನು ನಿನ್ನ ಮುಖ ಈ ನಡುವೆ ಚೆನ್ನಾಗಿ ಕಾಣಿಸ್ತಿದೆ, ಆ ಬಂಗೆಲ್ಲ ಹೋಗ್ತಿದೆ, ಏನಾದರೂ ಹಚ್ತಿದ್ಯಾ ಗೊತ್ತಿಲ್ಲದೆ ಇರೋ ಹಾಗೆ ಅಂತ ಹೇಳಿದ್ರು. ಆಗ ಬಾಯಿ ಬಿಡಬೇಕಾಗಿರೋಂಥ ಪರಿಸ್ಥಿತಿ ಬಂತು. ನೀವು ಹೇಳಿದ್ರಿ ಆಗ ಈ ರೀತಿಯಾಗಿ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ನೋಡಿದೆ ತಗೊಳ್ತೀನಿ ಅಂದರೆ ಬೇಡ ಅಂದ್ರಿ, ಈಗ ನೋಡಿ ಅದರಿಂದನೇ ಕ್ಲಿಯರ್ ಆಗಿರೋದು ಅಂತ ಹೇಳಿದ್ಮೇಲೆ ನಮ್ಮ ಹಸ್ಬೆಂಡ್ ತುಂಬಾ ಖುಷಿಪಟ್ಟರು. ಅವರು ಸಹ ಕೂಡ ನಿಮಗೆ ಥ್ಯಾಂಕ್ಸ್ ಹೇಳಿ ಅಂತ ಹೇಳಿದ್ರು ನನಗೆ ಕುಸುಮ ಅನ್ನೋರು. ನಿನ್ನೆ ನನಗೂ ಈ ಮಾತಿಂದ ತುಂಬಾ ಖುಷಿ ಆಯಿತು. ನಮ್ಮ ಒಂದು ಪ್ರಾಡಕ್ಟ್ಗಳು ಪ್ರತಿಯೊಂದು ಪ್ರಾಡಕ್ಟ್ಗಳಿಗೂ ಲ್ಯಾಬ್ ಟೆಸ್ಟ್ ಆಗಿದೆ ಸ್ನೇಹಿತರೆ, ಧಾರಾಳವಾಗಿ ನೀವು ಯೂಸ್ ಮಾಡ್ಬೋದು. ನಮ್ಮ ವೆಬ್ಸೈಟಲ್ಲಿ ಆಗಿರ್ಬೋದು, ವಾಟ್ಸಪ್ಪಲ್ಲಿ ಸಹ ಕೂಡ ನೀವು ಜಸ್ಟ್ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ರಿವ್ಯೂಸ್ ಬರುತ್ತೆ, ರಿವ್ಯೂಸ್ನ ನೋಡಿನೇ ಬೈ ಮಾಡಿ. ಥ್ಯಾಂಕ್ ಯು.